ಕಳೆದ ವರ್ಷ ಬಿಡುಗಡೆಯಾದ ರಣಬೀರ್ ಕಪೂರ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಅನಿಮಲ್ ಚಿತ್ರದ ಬಗ್ಗೆ ಯಾರು ಏನೇ ಹೇಳಿ, ಚಿತ್ರದ ಓರೆಕೋರೆಗಳ ಬಗ್ಗೆ ಅದೆಷ್ಟೇ ಮಾತನಾಡಲಿ, ಚಿತ್ರವಂತೂ ದೊಡ್ಡ ಹಿಟ್ ಆಯಿತು. ರಣಬೀರ್ ಕಪೂರ್ ಚಿತ್ರ ಜೀವನದಲ್ಲೇ ಅತಿ ಹೆಚ್ಚು ಗಳಿಕೆಯ ಚಿತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು. ಅನಿಮಲ್ ಬರೀ ರಣಬೀರ್ ಕಪೂರ್ ವೃತ್ತಿ ಜೀವನಕ್ಕಷ್ಟೇ ಅಲ್ಲ, ರಶ್ಮಿಕಾ ಕೆರಿಯರ್ಗೆ ಸಹ ದೊಡ್ಡ ಬೂಸ್ಟ್ ನೀಡಿದೆ. ಬಾಲಿವುಡ್ನಲ್ಲಿ 2 ಚಿತ್ರಗಳಲ್ಲಿ ನಟಿಸಿದ್ರೂ ರಶ್ಮಿಕಾಗೆ ಯಶಸ್ಸು ಸಿಕ್ಕಿರಲಿಲ್ಲ. ಆದ್ರೆ ಅನಿಮಲ್ನಿಂದ ರಶ್ಮಿಕಾ ಬರೀ ಬಾಲಿವುಡ್ನಲ್ಲಷ್ಟೇ ಅಲ್ಲ, ಬೇರೆ ಭಾಷೆಗಳಲ್ಲೂ ಬೇಡಿಕೆ ಹೆಚ್ಚಾಗಿರುವುದಷ್ಟೇ ಅಲ್ಲ, ಆಕೆಯ ಸಂಭಾವನೆ ಸಹ ಹೆಚ್ಚಾಗಿದೆ ಅಂತೆ. ಅನಿಮಲ್ಗೂ ಮುನ್ನ ಚಿತ್ರವೊಂದಕ್ಕೆ ರಶ್ಮಿಕಾ 2.5-3 ಕೋಟಿ ಸಂಭಾವನೆ ಪಡೆಯುತ್ತಿದ್ರು ಎಂದು ಹೇಳಲಾಗ್ತಾ ಇತ್ತು. ಈಗ ಆ ಸಂಭಾವನೆ 4.5ರಿಂದ 5 ಕೋಟಿ ಏರಿದೆ ಎಂದು ಹೇಳಲಾಗ್ತಾ ಇದೆ. ಇತ್ತೀಚೆಗೆ ಇಂಥದ್ದೊಂದು ಸುದ್ದಿಯೊಂದು ಚಿತ್ರರಂಗದ ವಲಯದಲ್ಲಿ ಹರಿದಾಡ್ತಾ ಇದ್ದು, ರಶ್ಮಿಕಾ ಹೊಸ ಸಂಭಾವನೆ ಕೇಳಿ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರಂತೆ. ಆದ್ರೆ ಇವೆಲ್ಲವೂ ಸುಳ್ಳು ಎಂದು ಸ್ವತಃ ರಶ್ಮಿಕಾ ಹೇಳಿಕೊಂಡಿದ್ದಾರೆ. ನಾನು ಅಷ್ಟೊಂದು ಸಂಭಾವನೆ ಪಡಿತಾ ಇದ್ದೀನಾ, ಇದನ್ನೆಲ್ಲ ನೋಡಿದ ಮೇಲೆ ನಿಜಕ್ಕೂ ಅಷ್ಟೊಂದು ಸಂಭಾವನೆ ಕೇಳಬೇಕು ಅಂತ ಅನಿಸ್ತಾ ಇದೆ ಮತ್ತು ನಿರ್ಮಾಪಕರು ಕೇಳಿದ್ರೆ ಹೊರಗೆ ಸೋಷಿಯಲ್ ಮೀಡಿಯಾ ನೋಡಿ ಅಂತ ಹೇಳಬೇಕು ಅಂತ ಅನಿಸ್ತಾ ಇದೆ. ಸೋಷಿಯಲ್ ಮೀಡಿಯಾದವರ ಮಾತು ನಿಜ ಮಾಡಬೇಕು ಅಂತ ನನಗೂ ಆಸೆ ಇದೆ, ಏನ್ ಮಾಡ್ಲಿ ಎಂದು ಪ್ರಶ್ನಿಸುವ ಮೂಲಕ ತಮ್ಮ ಸಂಭಾವನೆ ಏರಿದೆ ಎನ್ನುವವರ ಕಾಲಿಳಿದಿದ್ದಾರೆ. ರಶ್ಮಿಕಾ ಸಂಭಾವನೆ ಅದೆಷ್ಟಾಗಿದೆಯೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ಸಖತ್ ಬ್ಯುಸಿ ಆಗಿರುವ ರಶ್ಮಿಕಾ ತೆಲುಗಿನ ಪುಷ್ಪ 2, ರೈನ್ಬೋ ಮತ್ತು ದಿಲ್ ಗರ್ಲ್ ಫ್ರೆಂಡ್ ಚಿತ್ರಗಳಲ್ಲಿ ನಟಿಸ್ತಾ ಇದ್ದಾರೆ. ಇದಲ್ಲದೆ ಹಿಂದಿಯ ಚಾವಾ ಎಂಬ ಚಿತ್ರದಲ್ಲೂ ಅಭಿನಯಿಸ್ತಾ ಇದ್ದಾರೆ. ಈ ಚಿತ್ರಗಳು ಗೆದ್ರೆ ರಶ್ಮಿಕಾ ಸಂಭಾವನೆ ನಿಜಕ್ಕೂ ಹೆಚ್ಚಾದ್ರೆ ಆಶ್ಚರ್ಯವಿಲ್ಲ.